ನಮಸ್ಕಾರ ಬಂಧುಗಳೇ, ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಾವೊಂದು 4 ಜನ ಸೇರಿಬಿಟ್ಟು ಈ ಒಂದು ಅದ್ಭುತವಾದಂಥ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಜಾಗ ಯಾವುದಂತ ಗೊತ್ತಾಗಬೇಕಾ? ಚೂರು ವೇಟ್ ಮಾಡಿ. ಅದ್ಭುತವಾದಂತಹ ಒಂದು ವ್ಯೂ ಪಾಯಿಂಟ್ ಇರುವಂಥ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ನಿಮಗಿಲ್ಲಿ ಕಾಣ್ತಾ ಇರಬಹುದು, ಸುತ್ತಲೂ ಕೂಡ ಕಾಡು ಇದೆ. ಇದೊಂದು ಗುಡ್ಡ. ಈ ಗುಡ್ಡ ತುದಿ ಹೋಗಿಬಿಟ್ಟು ಇದು ಯಾವ ಪ್ಲೇಸ್ ಅಂತ ನಿಮಗೆ ಹೇಳ್ತೀನಿ. ಬೇಗ ಹೋಗುವ ಬನ್ನಿ. ಅರ್ಧ ಗುಡ್ಡ ಹತ್ತಿದ್ವಿ, ಆಗಲೇ ಸುಸ್ತಾಗಿತ್ತು ಮಾರ್ರೆ. ಇನ್ನೂ ಅರ್ಧ ಗುಡ್ಡ ಹತ್ತೋಗ್ಬೇಕು. ನೋಡುವ ಎಂತ ಆಗ್ತದೆ ಅಂತೇಳಿ. ಬನ್ನಿ ಹೋಗುವ. ಅರ್ಧ ಗುಡ್ಡ ಹತ್ತಾದ್ಮೇಲೆ ಇಲ್ಲಿ ನೋಡಿ, ಈಗ ಮತ್ತೆ ಕಾಡಿನ ಮಧ್ಯೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮತ್ತೆ ಸುಮಾರು ದೂರ ಹೋಗಬೇಕು ಮಾರಾಯರೆ. ಈಗಾಗಲೇ ಸುಸ್ತಾಗಿದೆ, ಆದರೆ ಎಂತ ಮಾಡಲಿಕ್ಕಾಗೋದಿಲ್ಲ, ಹೋಗೋದೇ. ಸುಮಾರು ಜನ ನಮಗಿಂತ ಮುಂದೆ ಹೋಗಿದ್ದಾರೆ. ಅವ್ರು ಎಂತ ಮಾಡ್ತಾಯಿದ್ರು ಅಂತ ನೋಡ್ಬೇಕು. ಈಗ ಹೋಗಿ ಬನ್ನಿ, ಬೇಗ ಹೋಗುವ. ಈಗ ಮುಕ್ಕಾಲು ಭಾಗ ಬಂದು ಮುಟ್ಟಿದ್ವಿ ನೋಡಿ. ಇನ್ನೂ ಕಾಲು ಭಾಗ ಹೋಗಬೇಕು. ಬನ್ನಿ ಬೇಗ ಹೋಗುವ. ನೋಡಿ, ಇಲ್ಲಿ ಫುಲ್ ಬಂಡೆ ಕಾಣ್ತಾ ಉಂಟು, ಕಪ್ ಕಲ್ಲು. ಇದು ಯಾವ ಪ್ಲೇಸ್ ಅಂತ ದಯವಿಟ್ಟು ಹೇಳಿ ನೋಡುವ. ಮುಕ್ಕಾಲು ಗುಡ್ಡ ಹತ್ತಿದ್ದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಇನ್ನು ಪೂರ್ತಿ ತುದಿ ಹೋದ್ಮೇಲೆ ಹೆಂಗೆ ಕಾಣಬಹುದು ಅಲ್ವಾ? ಬನ್ನಿ ಬೇಗ ಹೋಗುವ. ಮತ್ತೆ ಸ್ವಲ್ಪ ದೂರ ಉಂಟು ಮಾರ್ರೆ, ಬೇಜಾರಾಗಬೇಡಿ. ಮತ್ತು ಸ್ವಲ್ಪ ದೂರ ಉಂಟು, ಹೋಗುವ. ಬನ್ನಿ ಬೇಗ ಹೋಗುವ. ಸ್ವಲ್ಪ ನೋಡಿ, ಆಮೇಲೆ ಮತ್ತೆ ಮುಂದೆ ಹೋಗುವ. ಅಂತೂ ಬಂದು ಮುಟ್ಟಿದೆ ನೋಡಿ. ಸ್ವಲ್ಪ ಉಂಟು, ಓಡ್ತಾ ಇದ್ದೆ. ಬನ್ನಿ ನೋಡುವ, ಹೆಂಗುಂಟು ನೋಡುವ. ಬನ್ನಿ, ಇದು ಯಾವ ಗುಡ್ಡ ಅಂತ ದಯವಿಟ್ಟು ಹೇಳಿ ನೋಡುವ. ಇವನು ಲಂಬು, ಇವನು ಡುಮ್ಮ. ನೋಡಿ, ನಮ್ದಿಲ್ಲಿ ಫೋಟೋ ಶೂಟ್ಲೆ ನಡೀತಾ ಉಂಟು ಮಾರ್ರೆ. ಇವರು ಫೋಟೋಗ್ರಾಫರು. ತುಂಬ ಗಾಳಿ ಬೀಸುತ್ತೆ ಮಾರ್ರೆ, ನಿಮ್ಗೆ ಸೌಂಡ್ ಕೇಳಬಹುದು.
ನೋಡಿ ಎಲ್ಲರೂ ಸುಸ್ತಾಗ್ಬಿಟ್ಟು ಮಲಗಿದ್ದಾರೆ, ಇಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ನಿಮಗೀಗ ನಾನು ಇದು ಯಾವ ಪ್ಲೇಸ್ ಹೆಂಗೆ ಉಂಟು ತೋರಿಸ್ತೇವೆ ಬನ್ನಿ. ಇದೇ ನೋಡಿ ಶಿರ್ಸಿನ ಸುಮಾರು 20 ಕಿಲೋಮೀಟರ್ ದೂರ ಇರುವಂತಹ ಒಂದು ಪ್ಲೇಸ್ ಕಲ್ಗುಡ್ಡ ಅಂತ. ನೀವು ಮ್ಯಾಪಲ್ಲಿ ಸರ್ಚ್ ಮಾಡಿದರೂ ಕೂಡ ನಿಮಗೆ ಸಿಗ್ತದೆ. ನೋಡಲಿಕ್ಕೆ ಸಖತ್ತಾಗಿದೆ, ಎತ್ತರವಾದಂತಹ ಗುಡ್ಡ ಇದು. ಹಾಗೆ ಸುತ್ತಮುತ್ತಲು ವ್ಯೂ ಚೆನ್ನಾಗಿ ಕಾಣ್ತದೆ. ಯಾರಾದರೂ ಬರೋರಿದ್ದರೆ ಬರ್ಬೋದು, ನೋಡಿ ಬನ್ನಿ, ಎಂಜಾಯ್ ಮಾಡಿ. ಈ ಕಲ್ಗುಡ್ಡ ಹೇಗುಂಟು ಅಂತ ತೋರಿಸ್ತೇವೆ ಬನ್ನಿ. ಎಲ್ಲ ಕಡೆ ಸುತ್ತಾಡ್ಸ್ಕೊಂಡು ಬರ್ತೇವೆ ಒಂದ್ಸತಿ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಡೀಪ್ ಆಗಿದೆ ಅಂದರೆ ಇಲ್ಲಿಂದ ಕೆಳಗೆ ಬಿದ್ದರೆ ಮತ್ತೆ ಬದುಕೋ ಚಾನ್ಸೇ ಇಲ್ಲ, ಅಷ್ಟು ಡೀಪ್ ಆಗಿದೆ. ಸುಮಾರು 85-90 ಡಿಗ್ರಿ ಅಷ್ಟು ಕಡಿದಾಗಿದೆ ಈ ಬಂಡೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗಬೇಕಾದ್ರೆ ಇನ್ನೊಂದು ದಾರಿಯಿಂದ ಒಂದಿಷ್ಟು ವ್ಯೂಸ್ ತೋರಿಸ್ತಾ ಹೋಗ್ತೀನಿ ನೋಡಿ. चलो अभी हुआ, अभी काम हुआ, जाएंगे. ಕ್ಯಾಮ್ರಾಮನ್ ಬಿರಾದರ್ ಮರಾಠಿ ಅವರು, ಹಾಗೆ ಅವರ ಅಸಿಸ್ಟೆಂಟ್ ಆಗಿ ನಮ್ಮ ಡುಮ್ಮು ಅವರು, ಪ್ರೊಡ್ಯೂಸರ್ ಧನಂಜಯ ಮರಾಠಿ ಅವರು, ಹಾಗೆ ಸಪ್ಲೈಯರ್ ಆಗಿ ಚಿನ್ಮಯ್ಯ ಮಿಸ್ಟರ್ ಕಡ್ಡಿ. ನೋಡಿ ಹೋಮ್ ಮೇಡ್ ಮೋಟೋ ಕಾರ್ಟ್ ನೋಡಿ. इलेक्ट्रिक गाड़ी बैठेंगे, बैठ जाओ. ಇದು ನೋಡಿ, ಇದು ಬ್ಯಾಟ್ರಿ ಚಾಲಿತ ಒಂದು ಗಾಡಿ, 3 ಚಕ್ರದ ಗಾಡಿ. ಇದರ ಕೆಪಾಸಿಟಿ ಬಂದುಬಿಟ್ಟು 4 ಕ್ವಿಂಟಲ್ ಜಗ್ತದೆ. ಇದು ಯಾವುದೇ ಘಟ್ಟಕ್ಕಾದರೂ ಕೂಡ ಇವರೇ ತಯಾರು ಮಾಡಿದಂಥ ಗಾಡಿ ಇದು. ಇದ್ರ ಬಗ್ಗೆ ಆಸಕ್ತಿ ಇದ್ದವರು ಇಲ್ಲಿ ನಂಬರ್ ಹಾಕಿರ್ತೇನೆ, ಬೇಕಾದರೆ ಕಾಲ್ ಮಾಡಿ ಕೇಳಬಹುದು ನೋಡಿ. ಈ ಗಾಡಿ ಮೈಲೇಜ್ ಬಂದುಬಿಟ್ಟು ಒಂದ್ಸತಿ ಚಾರ್ಜ್ ಮಾಡಿದ್ರೆ 80 ಕಿಲೋಮೀಟ್ರ್ ಕೊಡ್ತದೆ. ಆಸಕ್ತಿ ಇದ್ದವರು ಈ ನಂಬರ್ಗೆ ಕಾಲ್ ಮಾಡಿ ಕೇಳಿ.
I'm taking shots at the enemy. I'm gonna make it to the top, leave a legacy. If I got something to say, you better let me speak. Turn it up a new degree, bitch, you ain't seen anything. I pop off with the new rock, electronic, blow the sonic roof up. I'm too honest when I take a few shots. They're too toxic, need to take the noose off. And you cannot save me, 'cause I don't need saving. It's everything I've been chasing, all here for the taking. Don't wanna test your luck with me, I think I've had enough disease. I'm sick of all the bad thoughts, people who are half-nots. You are not as tough as ಇಷ್ಟೇ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಿಗೆ ಈ ಥರದ್ದೇ ಒಂದು ಗಾಡಿ ಬೇಕು ಅಂತ ಅನಿಸುತ್ತೋ ದಯವಿಟ್ಟು ಈ ಕೆಳಗೆ ಕಾಣ್ತಿರುವಂಥ ನಂಬರಿಗೆ ಕಾಲ್ ಮಾಡಿ ಕೇಳಿ ಮಾಹಿತಿ ಪಡೆದುಕೊಳ್ಳಿ. ಧನ್ಯವಾದಗಳು.